ಅಡಿಕೆಗೆ ಹಳದಿ ರೋಗ ಬಾಧಿತ ಪ್ರದೇಶದಲ್ಲಿ ಪರ್ಯಾಯ ಬೆಳೆ ಸವಾಲಿನ ಕೆಲಸ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹೇಳಿದ್ದಾರೆ. ಅವರು ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದ ಶತರುದ್ರ ಸೇವೆಯಲ್ಲಿ ಪಾಲ್ಗೊಂಡು ದೇವಳದ ಹೊರಾಂಗಣದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದರು. ಅಡಿಕೆ ವಿಚಾರವಾಗಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಉನ್ನತ ಮಟ್ಟದ ಸಭೆಯನ್ನ ಈಗಾಗಲೇ ನಡೆಸಿದ್ದಾರೆ. ಹಳದಿ ರೋಗ ಹಾಗೂ ಎಲೆಚುಕ್ಕಿ ರೋಗದ ಸಮಸ್ಯೆಯನ್ನ ಸಭೆಯಲ್ಲಿ ಉಲ್ಲೇಖಿಸಲಾಗಿದೆ. ರೋಗಬಾಧಿತ ಪ್ರದೇಶದಲ್ಲಿ ಮತ್ತೆ ಅಡಿಕೆ ಬೆಳೆಯುವುದಕ್ಕೆ ಸಮಸ್ಯೆ ಇದ್ದು ಪರಿಹಾರವಾಗಿ ಒನ್ ಟೈಮ್ ಪ್ಯಾಕೇಜ್ ಘೋಷಿಸಬೇಕು ಮತ್ತು ಪರ್ಯಾಯ ಬೆಳೆಯ ಬಗ್ಗೆ ಪ್ರಯತ್ನ ನಡೆಸಬೇಕೆಂಬ ಬೇಡಿಕೆಗಳಿವೆ. ಸಚಿವರು ಹಳದಿ ರೋಗದ ಪ್ರದೇಶವನ್ನ ಖುದ್ದು ವೀಕ್ಷಿಸುವ ಭರವಸೆಯನ್ನ ನೀಡಿದ್ದಾರೆ. ಇದರ ಪೂರ್ವಭಾವಿ ಸಭೆಗಳು ಈಗಾಗಲೇ ತೋಟಗಾರಿಕಾ ಇಲಾಖೆಯಿಂದ ನಡೆದಿದೆ. ಕಾಫಿ ಬೋರ್ಡ್ ಅಧ್ಯಕ್ಷರನ್ನ ಕರೆಸಿ ಜಿಲ್ಲೆಯ ವಿವಿಧ ಕಡೆಯಲ್ಲಿ ಕಾಫಿ ಬೆಳೆಯುವ ನಿಟ್ಟಿನಲ್ಲಿ ಮಣ್ಣು ಪರೀಕ್ಷೆಯನ್ನ ಮಾಡಿಸಲು ಸೂಚಿಸಲಾಗಿದೆ. ರೈತರು ಈಗಾಗಲೇ ಕಾಫಿಯನ್ನ ಬೆಳೆಯುವ ಪ್ರಯತ್ನವನ್ನ ಮಾಡಿದ್ದಾರೆ. ಹಳದಿ ರೋಗ ಬಾಧಿತ ಪ್ರದೇಶದಲ್ಲಿ ಪರ್ಯಾಯ ಬೆಳೆ ಮಾಡುವುದು ಸವಾಲಿನ ಕೆಲಸವಾಗಿದೆ ಎಂದು ಸಂಸದರು ಹೇಳಿದರು. ಬೆಳೆಗಾರರ ಪ್ರದೇಶದ ವ್ಯಕ್ತಿಯಾಗಿ ಏನು ಅಲ್ಲಿ ಏನು ಚಿತ್ರದುರ್ಗ, ದಾವಣಗೆರೆ ಹೀಗೆ ಒಟ್ಟು ಎಲ್ಲ ಸಂಸದರು ಇಟ್ಕೊಂಡು ಅಡಿಕೆ ಬೆಳೆಯುವಂಥ ಪ್ರದೇಶಗಳ ಸಂಸದರುಗಳು, ನಮ್ಮ ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು, ಅಧಿಕಾರಿಗಳು, ಕೃಷಿ, ಆರೋಗ್ಯ ಜೊತೆಗೆ ಒಂದಷ್ಟು ಉನ್ನತ ಸಂಸ್ಥೆಗಳು, ಏಮ್ಸ್ ಮತ್ತು ಇದರ ಸಂಸ್ಥೆಗಳ ದೃಷ್ಟಿಯಿಂದ ಒಂದು ಸಭೆ ಆಗಿದೆ. ತಮ್ಮೆಲ್ಲರ ಗಮನಕ್ಕೆ ಇದೆ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಸರಿಯಾದ ರೀತಿಯಲ್ಲಿ ಇದನ್ನು ವಾದವನ್ನು ಮಂಡಿಸಬೇಕು. ಒಂದು ಭಾಗ WHO ಇದರ ಸಾಂಸ್ಕೃತಿಕ ಹಿನ್ನೆಲೆ, ಅಡಿಕೆಯ ಸಾಂಸ್ಕೃತಿಕ ಒಂದು ಪರಂಪರೆ ಏನಿದೆ ಅದನ್ನು ಅವರಿಗೆ ರೆಪ್ರೆಸೆಂಟ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು ಸಮಗ್ರವಾದ ಒಂದು ಯೋಚನೆ ಆಗಿದೆ. ಯಾಕೆಂದರೆ ತುಂಬ ಸಲ ಏನಾಗ್ತದೆ, WHO ಅಂತ ಸಂಸ್ಥೆಗಳಿಗೆ ನಮ್ಮ ಪರಂಪರೆ, ನಮ್ಮ ಸಾಂಸ್ಕೃತಿಕ ಪರಂಪರೆ ಗೊತ್ತಿಲ್ಲ. ಆ ಕಾರಣಕ್ಕೆ ತಪ್ಪು ಕಲ್ಪನೆಯ ಕಾರಣಕ್ಕೆ ಈ ರೀತಿ ಆಗಿರ್ಬೋದು. ಹಾಗಾಗಿ ಇದು ಕೇಂದ್ರದ ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ಸಚಿವರ ಗಮನಕ್ಕೆ ಈ ಒಂದು ಅಂಶ ಇದೆ. ಹಾಗಾಗಿ ಆ ದೃಷ್ಟಿಯಲ್ಲಿ ಕೆಲಸಗಳು ಆಗ್ತದೆ. ಎರಡನೇದು, ನಮ್ಮ ಜಿಲ್ಲೆಯಲ್ಲಿ ಹಳದಿ ರೋಗ ಮತ್ತು ಎಲೆಚುಕ್ಕಿಯ ಸಮಸ್ಯೆಗಳನ್ನು ಕೂಡ ಆ ಸಭೆಯಲ್ಲಿ ನಾವು ಉಲ್ಲೇಖ ಮಾಡಿದ್ವಿ ಮತ್ತು ಸಚಿವರು ಆ ಸಭೆಯಲ್ಲೇ ಭರವಸೆ ಕೊಟ್ಟಿದ್ದು ಹಳದಿ ರೋಗದ ಪ್ರದೇಶಗಳನ್ನು ನಾನು ಖುದ್ದು ಬಂದು ವೀಕ್ಷಣೆ ಮಾಡ್ತೇನೆ. ಯಾಕೆಂದರೆ ಇಲ್ಲಿರುವಂಥ ಬೇಡಿಕೆ ಏನಂದರೆ ಹಳದಿ ರೋಗ ಬಾಧಿತ ಪ್ರದೇಶಗಳಾಗುತ್ತೆ, ಅಲ್ಲಿಯ ರೈತರಿಗೆ ಮತ್ತೆ ಅಲ್ಲಿ ಅಡಿಕೆ ಬೆಳೀಲಿಕ್ಕೆ ಸಮಸ್ಯೆ ಇದೆ, ಅಂದರೆ ಆಗೋದೇ ಇಲ್ಲ. ಹಾಗಾಗಿ ನಮ್ಮದು ಆ ಸಂದರ್ಭದಿಂದ ಆಗ್ರಹ ಇರುವಂಥದ್ದು ಅವರಿಗೆ ಒನ್ ಟೈಮ್ ಪ್ಯಾಕೇಜ್ ಕೊಡಬೇಕು ಮತ್ತು ಆಲ್ಟರ್ನೇಟ್ ಕ್ರಾಪ್ಸ್ ದೃಷ್ಟಿಯಿಂದ ಪ್ರಯತ್ನಗಳಾಗಬೇಕು ಅನ್ನುವಂಥದ್ದು. ಹಾಗಾಗಿ ಆ ದೃಷ್ಟಿಯಿಂದ ಸಚಿವರೇ ಖುದ್ದು ಬಂದು ಇಲ್ಲಿ ವೀಕ್ಷಣೆ ಮಾಡಿ ಅದರ ಒಟ್ಟು ಇದು ಮಾಡುವ ಅದರ ಪೂರ್ವಭಾವಿ ಸಭೆಗಳು ಈಗಾಗಲೇ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಉಳಿದವರು ಮಾಡಿದ್ದಾರೆ. ಸಚಿವರು ದಿನಾಂಕ ನಿಗದಿಪಡಿಸಬೇಕಷ್ಟೇ. ಆಲ್ಟರ್ನೇಟ್ ಕ್ರಾಪ್ನ ದೃಷ್ಟಿಯಿಂದ ನಾವೀಗಾಗಲೇ ಪ್ರೈವೇಟಾಗಿ ಒಂದಷ್ಟು ಎಫರ್ಟ್ಗಳು ನಡೀತಾ ಇದೆ. ನಾನು ಕಾಫಿ ಬೋರ್ಡ್ನ ಚೇರ್ಮನನ್ನು ಮೊನ್ನೆ ಸುಳ್ಯಕ್ಕೆ ಕರೆಸಿ ನಮ್ಮ ಭಾಗದಲ್ಲಿ ಸುಳ್ಯ, ಬೆಳ್ತಂಗಡಿ, ಕಡಬ ಮತ್ತು ಪುತ್ತೂರು ವಿಶೇಷವಾಗಿ ಮತ್ತು ಉಳಿದ ಪ್ರದೇಶಗಳಲ್ಲೂ ಕೂಡ ಕಾಫಿಯನ್ನು ಬೆಳೆಯುವ ದೃಷ್ಟಿಯಿಂದ ಸಾಯಿಲ್ ಟೆಸ್ಟ್ಗಳನ್ನು ಮಾಡಿಸಲಿಕ್ಕೆ ಈಗಾಗಲೇ ಸೂಚಿಸಿದ್ದೇನೆ. ಟೆಸ್ಟ್ಗಳನ್ನು ಕೂಡ ಮಾಡಿದ್ದಾರೆ. ಪೂರಕವಾಗಿ ಬೆಳಿಬೋದು ಅನ್ನುವಂಥದ್ದು ಇದೆ ಮತ್ತು ತುಂಬ ರೈತರು ಅವರಷ್ಟಕ್ಕೆ ಬೆಳೀತಾ ಕೂಡ ಇದ್ದಾರೆ. ಒಂದಷ್ಟು FPOಗಳು ಫಾರ್ಮ್ ಆಗಿದೆ. ನಾವು ನಮ್ಮದೇ ಒಂದು ನೇತೃತ್ವದಲ್ಲಿ ಕಾಪಿಕೋ ಅನ್ನುವಂಥ ಒಂದು ಸಂಸ್ಥೆಯನ್ನು ಮಾಡಿದ್ದೇವೆ. ಅದರ ಮುಖಾಂತರ ಕಾಫಿ ಬೆಳಿಬೇಕು, ಹಳದಿ ರೋಗ ಬಾಧಿತ ಪ್ರದೇಶಗಳಿಗೆ ಅಲ್ಲಿ ಸಹಕಾರಿ ಸಂಸ್ಥೆಗಳ ಮುಖಾಂತರ ನೆರವನ್ನು ಕೊಟ್ಟು ಅವರಿಗೆ ಗಿಡವನ್ನು ಕೊಡುವಂಥದ್ದು, ಕಾಫಿ ಬೋರ್ಡ್ನ ಸಹಕಾರ, ಈ ರೀತಿ ಒಂದು ಪ್ರಯತ್ನಗಳು ಕೂಡ ನಡೀತಾ ಇದೆ. ಹಾಗಾಗಿ ಅಡಿಕೆ ಬೆಳೆಗಾರರ ಹಿತರಕ್ಷಣೆಗೆ BJP ಮತ್ತು ಇಲ್ಲಿಯ ಜನಪ್ರತಿನಿಧಿ ಸರ್, ಇಲ್ಲಿ ಈಗ ಅಡಿಕೆಯಲ್ಲಿ ಔಷಧೀಯ ಗುಣಗಳಿದೆ ಅಂತ ಹೇಳುವಂಥ ಒಂದಷ್ಟು ಸಂಶೋಧನೆಗಳಿದೆ. ಅದನ್ನು ಮುನ್ನೆಲೆಗೆ ತರುವ ನಿಟ್ಟಿನಲ್ಲಿ ಏನು ಪ್ರಯತ್ನ? ಅಲ್ಲ, ಎರಡೂ ಆ್ಯಂಗಲ್ಗಳನ್ನು ತರಬೇಕು ಅನ್ನುವಂಥದ್ದು ನಾವು ಅಲ್ಲಿ ಪ್ರಸ್ತಾಪ ಮಾಡಿದ್ದೇವೆ. ಬಟ್ ವಾದ ಮಂಡಿಸುವ ದೃಷ್ಟಿಯಿಂದ ಸಚಿವರು ಒಂದು ಅಧಿಕಾರಿಗಳಿಗೆ ಇದನ್ನು ಅವರ ಗಮನಕ್ಕೆ ತಂದಿದ್ದಾರೆ. ಒಂದು ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ನೀವು ಹೇಳಿದಂಥ ಔಷಧೀಯ ಗುಣಗಳ ಬಗ್ಗೆ ಎಲ್ಲವನ್ನೂ ಅಲ್ಲಿ ಹೇಳಬೇಕಾದ ಅವಶ್ಯಕತೆ ಇದೆ. WHO ಮನವರಿಕೆ ಮಾಡಬೇಕು. ಜೊತೆಗೆ ಈ ಸಂದರ್ಭದಲ್ಲಿ ಪುತ್ತೂರು ಬಿಜೆಪಿ ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು. ಮನೆ ಮಕ್ಕಳ ಬದುಕನ್ನು ಬೆಳಗಿಸುವ ನಮ್ಮ ಊರಿನ ಲೆಕ್ಸಾ ಕಂಪನಿಯ ಲೆಕ್ಸ್ ರೈಸ್ ಬೆಳಕು ಇದು. Proven specialist and award-winning manufacturer. Truly proud Indian. Lex Rise powered by Lexa.